ನಿನ್ನ ಹೆಂಡತಿ ಮನೆ ಹೌದಲ್ಲ ಇದು? ಅದೇ ಅನುಮಾನ ಆಯ್ತು. ನನಗೆ ಅನುಮಾನ ಅಲ್ಲ, ಅನುಮಾನವೇ. ಇಲ್ಲದೆ ಹೋದ್ರೆ ಮರ ಅವ್ರು ಹೇಗೆ ಏನು ಅಂತ ನಮ್ಗೆ ಗೊತ್ತುಂಟು ಅಲ್ವಾ? ಶ್ರೀಮಂತರಲ್ಲಿ ಶ್ರೀಮಂತರವ್ರು ಮತ್ತೆ ಅಲ್ವಾ? ಹಾಗಿರುವಾಗ ಮನೆ ಅಂಗಳ ನೋಡ್ದೇನ? ಅಲ್ಲ, ಮನೆ ಅಂಗಳವನ ಇದು, ಹೆಂಗಸರಿದ್ದು ಮನೆಯೇನ ಇದು? ಹೆಂಗಸರು ಹೇಗೆ ನೋಡು, ಮನೆಯಲ್ಲಿ ಹೆಂಗಸರಿದ್ದಾರೆ ಗೊತ್ತಾಗೋದು ಯಾವಾಗ? ಮನೆ ಒಳಗಡೆ ಹೋಗಿ ನೋಡಬೇಕು ಅಗತ್ಯ ಇಲ್ಲ, ಮನೆ ಅಂಗಳ ನೋಡ್ರೆ ಗೊತ್ತಾಗ್ತದೆ ರಂಗೋಲಿ ಇದ್ರೆ ಹೆಂಗಸರಿದ್ದಾರೆ ಅಂತ ಅಲ್ವಾ? ಅಲ್ವಾ? ಕ್ರಮ ಹೇಗೆ ಹೆಂಗಸರಾದವರು? ಹೇಗೆ? ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲೇ ಸೆಗಣಿ ಹಾಕಿ. ಅಂಗಳದಲ್ಲೇ ಸೆಗಣಿ ಹಾಕುದಾ? ಮತ್ತೆಲ್ಲ ಹಾಕು. ಯಾರು? ಹೆಂಗಸರ ಗೋಮಯವನ್ನು ತಂದು ಕಸ ಗುಡಿಸಿ ಅಂಗಳದಲ್ಲೇ ಸೆಗಣಿ ಗೋಮಯವನ್ನ ಹಾಕಿ ಸಾರಿಸಿ ರಂಗೋಲಿ ಹಾಕಿದಾಗ ಹೆಂಗಸರಿದ್ದಾರೆ ಗೊತ್ತಾಗ್ತದೆ ಶುದ್ಧವಾಗಿ. ಅಲ್ಲ, ಮನೇಲಿ ಒಂದು ಎಂತ ಮರ ಇದೆ, ಎಂತದ ಕಸ ಕಡ್ಡಿ ರಾಶಿ ಉಂಟು ಮರ, ಎಂತ ಮರ ನೀವೆಲ್ಲ, ಎಂತ ಮರ ನನಗೆ ಅಂತ ಹೇಳುದು? ನಮ್ಮನೆ ಬಂದು ನೋಡ, ನಮ್ಮನೆ ಅಂಗಳ ನೋಡ, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ವಾ? ಅಂಗಳವೇನೆ ನಮ್ಮದೇನು ನೋಡ್ಲಿಕ್ಕೆ. ಆದ್ರೆ ಒಂದು ಯಾವತ್ತೂ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇವತ್ತು ಯಾಕೆ? ಈಗ ಅರ್ಥ ಆಯ್ತು ನನಗೆ. ಏನು? ಹೊರಗಡೆ ಇಷ್ಟು ಕಸ ಉಂಟು ಅಂತ ಆದ್ರೆ, ಕಲ್ಮಶ ಉಂಟು ಅಂತ ಆದ್ರೆ ಅವ್ರ ಮನಸ್ಸು ಅಷ್ಟೇ ಆಗಿದೆ ಅಂತ ಅರ್ಥ. ಹೌದು, ಅದನ್ನು ಸುಧಾರಿಸಬೇಕಾ ಬೇಡ? ಸರಿ, ಅಲ್ಲಿ ಚೊಕ್ಕ ಮಾಡ್ಬೇಕು ನಾವೀಗ. ಹೌದೌದು. ಹೌದು, ಹೇಳು, ಒಳಗೆ ಹೋಗುವ. ಹೋಗ. ಓಹೋ, ಬಾಗಿಲಾಕಿದಾರಳು. ಮತ್ತೆ ನಾನು ಬರುವಾಗ ತೆರೆದ ಬಾಗಿಲಿನಿಂದ ನನಗೆ ಸ್ವಾಗತ ಸಿಕ್ತಿತ್ತು. ಹೌದಪ್ಪ, ಯಾವಾಗಲೂ ಹಾಗೆ ಇಲ್ಲೋ ನೀವು. ಹೊರಟ್ರೆ ನೀನು ದಿನ ಅಣ್ಣ ಹೊರಟ್ರೆ ಸಾಕಲ್ಲ. ಹೌದು, ಜನ ಹೇಳುದೇನು? ಎಂತದ್ದು? ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ಹಾಕಿರೋ ಹಾಗೆ ಹೇಳುದೇನ? ಮತ್ತೆ ಬಾಗಿಲು ತೆರೆಯಿರೋ, ಅದು ಒಂದು ಕಾಲದಲ್ಲಿ ಮೊದಲು ಹಾಗೆ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಹೀಗಿತ್ತು. ನಿಮ್ಮ ಉಪದ್ರ ಹೆಚ್ಚಾದ ಮೇಲೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ಹಾಕಿರೋ. ಔಷಧಿ ಆಗ್ತಾ ಉಂಟು ಈಗ. ಒಂದು ಉಪದ್ರ ಹೆಚ್ಚಾಯ್ತು, ಎಂಥದ್ದು ಆಗಿದೆ ಒಟ್ಟರ ಮೇಲೆ. ಒಂದು ಈಗ ಬಾಗಿಲು ತೆಗಿಲಿಲ್ಲ, ಯಾಕೆ ಹೇಳು? ಯಾಕೆ? ಕಾರಣ ಹೀಗಿರ್ಬೋದು. ಹೇಗೆ? ಇತ್ತೀಚೆಗೆ ಸೋಮವಾರ ಅಂತಿಲ್ಲ, ಶನಿವಾರ ಅಂತಿಲ್ಲ, ಭಿಕ್ಷುಕರ ಸಂಖ್ಯೆ ಹೆಚ್ಚು ಅಲ್ವಾ? ಸಮಾಧಾನ, ಒಟ್ಟಿಗೆ ನೀನು ಇದೆಯಲ್ಲ ಅಂತ. ಹೌದು. ಹಾಗಾಗಿ ಕಾಟದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ವ್ಯವಸ್ಥೆ ಇರಬಹುದು. ಇರ್ಬೋದು. ಆದ್ರೆ ನಾವು ಭಿಕ್ಷುಕರಲ್ಲ, ನಾವು ಇಂಥವ್ರು ಅಂತ ಗೊತ್ತಾದ್ರೆ ಬಾಗಿಲು ತೆಗಿಬಹುದು. ಏನು ಅಲ್ವಾ? ಹೇಳಿದ್ರೆ ಹೇಳ ನೀ ಇಂಥ ಒಂದು ಹೇಳು. ವಾರಿಜ ಗಂಧಿನಿ ಕ್ಷೀರವಾಸಿನಿ ಮುದ್ದು ನೀರನಿ ಬಾಗಿಲ ತೆರೆಯೇ, ಮುದ್ದು ನೀರನಿ ಬಾಗಿಲ ತೆರೆಯೇ. ತೋರುವಾತನು ನೀನು ಯಾರು ಬೇಡೈ ನಿನ್ನ ಹೆಸರು. ನಾನು ಬಂದಿದ್ದೇನೆ, ಬಾಗಿಲನ್ನು ಹಾಕಿ ಯಾಕೆ ಒಳಗಡೆ ಕುಳಿತುಕೊಂಡಿದ್ದೀಯ? ಹೌದು ನೋಡು, ಕೀರವಾಣಿನಿ ಮಧುರವಾದಂತಹ ಕಂಠದಿಂದ ನನ್ನನ್ನು ಸ್ವಾಗತಿಸುತ್ತ ಯಾವತ್ತೂ ಬಾಗಿಲನ್ನು ತೆಗೆದು ಒಳಗಡೆ ಕರೆದುಕೊಂಡು ಹೋಗುವವಳು ನೀನು ಅಲ್ವಾ? ಇವತ್ತು ಬಾಗಿಲು ಹಾಕಿಕೊಂಡಿದ್ದೀಯಲ್ಲ, ಬಾಗಿಲು ತೆಗಿ ಭಾಮ. ಸಖಿ, ಅಮ್ಮ ಬಾಗಿಲ ಹೊರಗೆ ನಿಂತುಕೊಂಡು ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಬಂದವರಿಗೆ ಹೆಸರಿಲ್ವೇನೆ? ಅಯ್ಯೋ, ಹೆಸರು ಹೇಳಿ. ನೀನೇನು ಹುಡುಕಿದವರಾಗ ಮಾಡುದು? ಹೆಸರು ಹೇಳಿ ಅಂತ ಹೇಳು. ಮನೆ ಬಾ ಇವತ್ತು ಹೇಳ್ತೇನೆ ನನಗೆ. ಏನು ಎಂತದ್ದು ಕಥೆ? ಅಲ್ಲ, ಹೌದು ಮಾರಯ್ಯ, ನಾನು ಬಂದಿದ್ದೇನೆ, ನಾನು ಬಂದು ಹೇಳಿದವರು ಅವ್ರು ಹೇಳ ಸರಿ ಉಂಟು. ನಾನು ಅಂತ ಹೇಳಿದ್ರೆ ಯಾರು ಏನು ಬೇಕಲ್ಲ. ನಾಳೆ ಬಂದು ನನ್ನಂತವ ನಾನು ಬಂದು ಹೇಳಿದ್ರೆ ಬಾಲ್ ತೆಗಿತಾರೆ ಅವರು, ತೆಗಿಯುವುದಿಲ್ಲ. ಹಾಗೆ ನೀನೇ ಅಂತ ಗೊತ್ತಾಗಬೇಕು ಅಂತ ಆದ್ರೆ ನಾನು ಬಂದು ಹೇಳುವುದಲ್ಲ, ಬೇರೆ ಏನಾದ್ರು ಹೇಳು. ಅವ್ರು ನೀನಂತ ಗೊತ್ತಾಗಲಿಲ್ಲ ಬಹುಶಃ. ಈಗ ನಾನು ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಹೌದು. ಪ್ರಾಣನಾಯಕಿ ನಾಗವೇಣಿ ಕಾಣಲೆ
ನಾಗವೇಣಿ 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 ಕೇಳಲೆ ನಾನು ಪ್ರಾಣನಾಯಕಿ ಪ್ರಾಣನಾಯಕಿ ನಾಗವೇಣಿ 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 ಕೇಳಲೆ ನಾನು ವೇಣುಗೋಪಾಲನು ಕಾಣೆ ನಾನು ವೇಣುಗೋಪಾಲನು 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 ಕಾಣೆ ಬಹಳ ಒಳ್ಳೆದಾಗಿದೆ ಮರ ಇದು ವೇಣುಗೋಪಾಲ. ಇನ್ನು ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ವೇಣುಗೋಪಾಲನು ಕಾಣಿ ವಾವ್ ವಾವ್ ಭಾರಿ ಒಳ್ಳೆದಾಗ್ತಾ ಉಂಟು ಮಾರಾಯ. ವೇಣುಗೋಪಾಲ ಉಂಟು ಭಾರಿ ಒಳ್ಳೆದಾಗಿದೆ. ಇನ್ನೊಮ್ಮೆ ನಾನು ವೇಣುಗೋಪಾಲ 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 ವೇಣುಗೋಪಾಲನು ಕಾಣಿ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಉಂಟು ಅಂತ ಹೇಳಿದ್ರೆ ಏನು ಚಂದ ಮಾಡ್ತಿದ್ದೆ ಮಾರಾಯ. ಇನ್ನೊಮ್ಮೆ ನನಗಾಗಿ ಅಲ್ಲ ಬಹುಜನರ ಅಪೇಕ್ಷೆಯ ಮೇರೆಗೆ ನಾನು ವೇಣುಗೋಪಾಲ 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 ವೇಣುಗೋಪಾಲನು ಕಾಣಿ ಬಹಳ ಒಳ್ಳೆದಾಗ್ತಾ ಉಂಟು. ನಾನು ಹೇಳಿದ್ದಲ್ಲ, ಅವ್ರು ಹೇಳ್ತಾ ಇರೋದು. ನಾನು ವೇಣುಗೋಪಾಲ 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 ವೇಣುಗೋಪಾಲನು ಕಾಣಿ ನಾನು ವೇಣುಗೋಪಾಲ 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 ವೇಣುಗೋಪಾಲನು ವೇಣುಗೋಪಾಲನು ಕಾಣಿ ಮತ್ ನಾಳೆ ಹಂಗ್ ಬೈತಾರೆ ಸಾಕು. ವೇಣು ಗೋಪಾಲ ನೀನಾದರೊಳ್ಳಿತು ನಿನ್ನ ವೇಣುಗೋಪಾಲನಿ ಆದರೊಳ್ಳಿತು ನಿನ್ನ ಹಾಡದೀಪ ಶುಭ ಕಾಯಯ್ಯ ಈಗ ಹೇಳಿ. ಅಷ್ಟ್ ಚಂದ ಆಗಿದೆ ಅಂತ. ಹೌದೌದು. ನನಗೆ ಇನ್ನು ಪದ್ಯ ಉಂಟು, ಸುಮ್ಮನಿರಿ, ಕರೆ ಮಾಡುವ. ಕಾರಣ ಮತ್ತೇನು ಅಲ್ಲ,
ಪದೇ ಪದೇ ಮತ್ತೊಂದ್ ಸರಿ ಅಂದ್ಯಲ್ಲ, ಹೌದೌದು, ತಲೆ ಬಿಸಿಯಾಗಿ ಹೋಯ್ತು ನನಗೆ. ಅದಲ್ಲ ಅವ್ರಿಗೆ ಸರಿಯಾಗಿ ಗೊತ್ತಾಗನ್ನುವ ಕಾರಣಕ್ಕಾಗಿ ಆ ರೀತಿ ಈ ರೀತಿ ಮಾಡಿಸಿದ್ ನಾನು. ಹಾಗೆ ಈ ಎರಡು ಗೊತ್ತಾಗ್ತದೆ ಅವರಿಗೆ. ಅಲ್ವಾ? ಹೌದೌದು. ಅಮ್ಮ, ಯಾರ್ಯಾರೋ ಬಂದವರು ಎನ್ನುವ ಹಾಗೆ ತಿಳಿಯುವ ಅಗತ್ಯ ಇಲ್ಲ. ಹಾ, ನಿನ್ನ ಲೋಲ ಹಾ, ಭಾಮಾಲೋಲ ಎನಿಸಿಕೊಂಡಿರುವಂತ ಹಾ. ವೇಣುಗೋಪಾಲ ನಾನೇ ಬಂದಿದ್ದೇನೆ. ವೇಣುಗೋಪಾಲ ಸ್ವಾಮಿ. ಸಖಿ ಬಂದದ್ದು ಯಾರಂತ ಗೊತ್ತಾಯ್ತೇನೆ. ಇಲ್ಲಮ್ಮ. ಬಂದದ್ದು ಗೋಪಾಲ. ಯಾವ ಗೋಪಾಲ? ಗೋಪಾಲ ಅಂತ ಹೇಳಿದ್ರೆ ಯಾರು? ಯಾರು? ದನ ಮೇಯಿಸುವರು ಗೋಪಾಲಕರು. ಅವರಲ್ಲಿ ಹೇಳು, ಏನಂತ? ನಮ್ಮಲ್ಲಿ ದನ ಮೇಯಿಸ್ಲಿಕ್ಕೆ ಹಾ. ರಾಮ, ಧೂಮ, ಸೋಮ ಮತ್ತೆ ಜುಟ್ಟಿದ್ದ ರವಿ ಇದ್ದಾನೆ. ದನ ಮೇಯಿಸುವ ದನ ಬೇಡ, ಅವರನ್ನು ಮುಂದೋಗ್ಲಿಕ್ಕೆ ಹೇಳು. ಓಯ್ ಅವ ಜುಟ್ಟಿದ್ದ ರವಿ 4 ದನ ಮೇಯಿಸ್ತಾನೆ ಒಬ್ಬನೇ ಅಂತ ಹೇಳು. ಓಯ್, ನೋಡಿ ನಮ್ಮಲ್ಲಿ ಇದ್ದವರಿಗೆ ಕೆಲಸ ಇಲ್ಲ, ಅಲ್ಲಿ ರವಿ ಅವರು ಇದ್ದಾರೆ. ಹಾಗಾಗಿ ಮುಂದೋಗಿದ್ದೇನೆ ಬೇಡ. ಬೇಕಣ್ಣ? ಇದ್ರ ಬಗ್ಗೆ ಬೇಸರವೇ ಇಲ್ಲ. ಯಾಕೆ? ದನ ಮೇಷವ ಅಂತ ಹೇಳಿದ್ರು. ಗೋಪಾಲ ಬೇಸರ ಪಡ್ಲಿಕ್ಕೆ ಉಂಟ? ಚೇಚೆ. ನಿಜವಾಗಿ ಮೊದಲಿಂದ ದನವನ್ನೇ ಮೇಯಿಸಿಕೊಂಡು ಹ್ಮ್. ದನದ ಚಾಕರೆಯನ್ನು ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ದನದ ಮೈಯನ್ನು ತೊಳಸಿ ಸಗಣಿಯನ್ನು ತೆಗೆದು ಹಾಲನ್ನು ಕರೆದು ಇವತ್ತು ಯಾರು ಜೀವನ ಮಾಡ್ತಾ ಇದ್ದಾನೋ ಇವತ್ತಿಗೆ ಅವನ ಆರೋಗ್ಯ ಹಾಗುಂಟು ಅಂತ ವಿಚಾರ ಮಾಡಿ. ಅಲ್ವಾ? ಅಷ್ಟು ತಾತ್ಸಾರದ ವಿಷಯ ಅಲ್ಲ ಅದು. ಒಟ್ಟಿಗೆ ಮನೆಗೆ ಹೋಗದೆ ಇದ್ದವರು ಆ ಸುದ್ದಿ ಹೇಳುದು. ಅದಕ್ಕೆ ಅವ್ರಿಗೆ 3 ದಿವಸಕ್ಕೆ ಆರೋಗ್ಯ ಹಾಳಾಗುವ. ಅಲ್ವಾ? ಹಾ, ನಾವು ಮೊದಲು ದನ ಮೇಯಿಸ್ಕೊಂಡೇ ಶುರು ಮಾಡೋದಿದ್ದೀನಿ ನಾವು. ಅಲ್ಲಿ ದನ ಕಾಯುವಾಗ ನಾವಿಲ್ಲಿ ಶುರು ಮಾಡಿದ್ದು. ಹಾಗಾಗಿ ಇಷ್ಟು ಗೊತ್ತಿ. ಹಾಗಾಗಿ ಹಾಗಿದ್ರೆ ಹಾ. ಇದು ಅವರಿಗೆ ಅರ್ಥ ಆಗ್ಲಿಲ್ಲ ಅಂತಲ್ಲ. ಅರ್ಥ ಆಗಿಲ್ಲ ಅಂತಲ್ಲ, ಬೇರೆ ಏನಾದ್ರು ಹೇಳಲಿ ಅಂತೇಳಿ ಅಷ್ಟೇ. ಕೆಲಸ ಮಾಡು. ಹಾ, ಈಗ ನಾವು ಬಂದದ್ದು ನನ್ನ ಹೆಸರು ಅಷ್ಟೇ ಗೊತ್ತಾಯ್ತು ಬಿಟ್ರೆ ಹಾ, ನನ್ನ ಸಾಧನೆ, ಹಾ, ನನ್ನ ಸಾಹಸ ಹಾ, ಹಾ, ಹಾ. ಆ ವಿಭಾಗವಾಗಿ ಹೇಳಿದ್ರೆ ಖಂಡಿತ ಹೌದು. ಹಾ. ನೀನು ಸಾಧ್ಯ ಮಾಡೋದು ಹೇಳಿದ್ರೆ ಹಾ. ಪಕ್ಕ ಗೊತ್ತಾಗ್ತದೆ. ಆದ್ರೂ ಒಂದು ಅದೇ ನನಗೂ ತಲುಪಿಸಿ. ಯಾವುದು ಹೇಳುದು? ಅದು ಯಾವ್ದು ಹೇಳಲಿಕ್ಕೆ ಒಂದೆರಡು ಕಡೆ ಮಾಡಿದ್ರೆ ನೀನು ಸಾಧನೆ. ಇದೆ. ನಮ್ದೆಲ್ಲ ಆದ್ರೂ ಸಾಧನೆ ಇಲ್ಲ. ಅದಿಲ್ಲ. ನೀ ಆಗಲ್ಲ, ಇದನ್ನು ಸಾಧನೆ ಮಾಡೋದು ನಿಂಗೆ ನೆನಪಿಲ್ಲ ಈಗ. ಅದು ಅಷ್ಟು ಮಾಡಿದ್ದೆ. ಅಷ್ಟು ಸಾಧನೆ ಮಾಡಿದ್ದೆ. ಹೌದು. ಅದ್ರದ್ದು ಯಾವುದು ಎಲ್ಲ ಸಾಧನೆ ಮಾಡಿದ್ದು ಹೇಳ್ತೀಯಾ? ಮನ ಮುಟ್ಟುವ ಹಾಗೆ. ಅದು ಮನ ಮುಟ್ಟುವ ಹಾಗೆ, ಸರಿ ಗೊತ್ತಾಗುವ ಹಾಗೆ ಹೇಳ. ಅಲ್ವಾ? ಇಂತಲ್ಲೇ ಜಾಗ, ಇಂಥದ್ದ, ಇಂತಲ್ಲೇ ಒಂದು ಅಂದ್ರೆ ಒಂದು ದೊಡ್ಡ ಸಾಧನೆ. ದೊಡ್ಡ ಸಾಧನೆ. ಹಾ, ಅಂತದೊಂದು ಹೇಳ. ಅಂಥದ್ದು ಹೇಳ್ಬೇಕು. ಇದು ಹಾ. ಇನ್ನದ್ದು ಸಾಕಾರ ಬೇಕು. ಎಷ್ಟೊತ್ತಿಗೆ ಉಂಟು ಉಂಟಲ್ಲ? ಅಯ್ಯೋ, ನಿನ್ನ ಮಟ್ಟಿಗ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಹೆಡೆಯ ತುಳಿದು ಹೆಡೆಯ ತುಳಿದು ಎಷ್ಟು ಚಂದ ಅಭಿನಯ ಮಾರಾಯ. ಹಾಗೆ ಬಹಳ ಸಂತೋಷ ಆಗ್ತಾ ಉಂಟು. ಇನ್ನೊಂದ್ಸರಿ ಮಾಡ್ಲಾ? ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತುಳಿದು 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 ಹೆಡೆಯ ತುಳಿದು ನಿನ್ನ ಅಭಿನಯ ಪರಿಪೂರ್ಣ ಆಗಿದೆ. ಸಾಕು ಸಾಕು. ಇಲ್ಲಪ್ಪ, ಪರಿಪೂರ್ಣ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಕಾರಣ ಉಂಟು. ಏನು? ಬಹುಜನರ ಅಪೇಕ್ಷೆಯ ಮೇರೆಗೆ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತುಳಿದು 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 ಮತ್ತೊಮ್ಮೆ ಇನ್ನೊಮ್ಮೆ ನೀ ಎಲ್ಲಿ ತುಳಿದ್ರು ಅಲ್ಲೊಂದು ತುಳಿಬೇಡ ಮಗ.
ಸಮಸ್ಯೆ ಆಗ್ತದೆ, ಸೊಂಟೆ ಹೋಗ್ತದೆ. ಹೌದಾ? ಅಲ್ಲ ಸಾಕು ಸಾಕು. ಯಾರು ಹಾ ಇನ್ನೊಮ್ಮೆ. ಹಾ ಕೇಳಿದ್ಯಾ? ಮಣೆ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಹೆಡೆಯ ತುಳಿದು ತುಳಿದು ಹೆಡೆಯ ತುಳಿದು ಹೆಡೆಯ ತುಳಿದು ಹೆಡೆಯ ತುಳಿದು ಬಂದ. ಓಯ್, ಓಯ್, ಓಯ್. ನನ್ಗಾಗಿ ಇನ್ನೊಮ್ಮೆ ಮಾಡಿ. ಹಾ ನೀ ಮಾಡಿದ್ದು ಯಾವ್ದು ಹೇಳು? ಹೆಡೆ ತುಳಿ. ನನ್ಗಾಗಿ ಹಾವು ಯಾವುದು? ಕಾಳಿಂಗ. ಕಾಳಿಂಗಲ್ವಾ? ಹೌದು. ಇದು ಕಾಳಿಂಗಲ್ಲ, ಹಬ್ಬಾವು ಇದು. ಧೀರ ಕಾಣಲೆ ಚಾರುಗಾತ್ರೆ ಧೀರ ಕಾಣಲೆ ಚಾರುಗಾತ್ರೆ ಧೀರ ನೀನಾದರೆ ಹಾವನಾಡಿಸಿಕೊಂಡು ಧೀರ ನೀನಾದರೆ ಪಾವನಾಡಿಸಿಕೊಂಡು ಗಾರುಡಿಗಾರ ಹೋಗಯ್ಯ. ನೋಡಿದ್ಯೋ? ಅಲ್ಲ ಈ ಸಾಧನೆ ನಟಿಲ್ವೋ? ಸಾಧನೆ ಇದು ಬೇಡ ಇತ್ತು ಮರೆಯ. ಯಾಕೆ ಏನಾಯ್ತಾ? ನಮ್ಮ ಸೊಂಟೆಲ್ಲ ಹೋಯ್ತು ಅಷ್ಟೇ. ಅಭಿನಯ ಸರಿಯಾಗ್ಲಿಲ್ವಾ? ಅಭಿನಯ ಸರಿ ಆಯ್ತು, ನಮ್ಗಿನ್ನ ಅಭಿನಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆಹಾ. ಹಾ ಸ್ವಲ್ಪ ನನಗೆ ಸಹಕರಿಸಿದ್ದು ಅಷ್ಟೇ. ಅಷ್ಟೇಪ್ಪ ಇರ್ಲಿ. ಹೌದೌದು. ಸತ್ಯ ಹೇಳಿಲ್ಲ. ನಾನು ನಿನ್ನ ಹತ್ರ ಪದೇ ಪದೇ ಅಭಿನಯ ಮಾಡಿಸ್ತಾ ಇದ್ದೆ. ಯಾಕೆ? ಯಾಕೆ? ಉಳಿದವ್ರನ್ನ ಆಕ್ಷೇಪ ಮಾಡ್ತೆ ಅಂತಲ್ಲ, ನನಗೆ ಯಾಕೋ ಏನು ನಿನ್ನ ಅಭಿನಯ ಅಂತ ಹೇಳಿದ್ರೆ ಸಂತೋಷ. ಹೌದಾ? ಯಾಕೋ? ಅದರ ಅರ್ಥ ಯಾರನ್ನು ದೂರ್ತೇನೆ ಅಂತ ನಮ್ಮ ಮನಸ್ಸಿನ ಅಭಿಪ್ರಾಯ ಹೇಳಿದ್ ನಾನು. ನೀ ಅಭಿನಯ ಮಾಡಿದ್ರೆ ಅಚ್ಚುಕಟ್ಟಾಗಿ ಚಂದಾಗಿರ್ತದೆ ಅಂತ, ಹಾಗೆ ಹಾಗಾಗಿ ಮಾಡಿಸಿದ್ ನಾನು. ಹಾಗಾಗಿ ಹಾ ನನ್ನ ಸಾಧನೆಯ ಬಗ್ಗೆ ಅವರಿಗೆ ಹೇಳಿದ್ರೆ ಹಾ ನಾನು ಒಳಗೆ ಕರೆದ್ರು ಕರಿಬೇಕು. ಖಂಡಿತ ಹೇಳು ಹೇಳು. ಅಮ್ಮ, ಹಾ, ಬಾಮ ಸತ್ಯ ಬಾಮ ರೂಪಬೇಕೆ ಎನ್ನಲಿ. ಇದು ಬೇಕಾ? ನೀ ಹೇಳಿ ಹೇಳು. ಅಮ್ಮ, ಕ್ರೂರ ಕಾಳಿಂಗನನ್ನು ಹಾ ಹೆಡೆಯ ತುಳಿದು ತೊಳೆದು. ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಿದಂತ ಹಾ ತೀರ ಶೂರ ಹಾ ನಾನೇ ನಿನ್ನ ಗೋಲ. ಈ ಕೃಷ್ಣ ಬಂದಿದ್ದೇನೆ, ಒಮ್ಮೆ ಬಾಗಿಲ್ತೇನೆ. ಸಖಿ ಅಮ್ಮ. ಹೇಳಿದ್ದು ಕೇಳಿದ್ಯಾ? ಏನಂತೆ? ಬಂದದ್ದು ಯಾರು ಅಂತ ಗೊತ್ತಾಯ್ತು ನನಗೆ. ಯಾರಮ್ಮ? ಬಂದದ್ದು ಹಾವಾಡಿಸುವವರಂತೆ. ಅಯ್ಯೋ, ಹಾವಾಡಿಸುವವರ? ಸಖಿ ಓ, ನೋಡಿದ್ರೆ ಇಬ್ಬರಿದ್ದಾರೆ. ಹೌದು. ಒಬ್ಬ ಹಾವಾಡಿಗಾಯ್ತು, ಇನ್ನೊಬ್ರು ಇನ್ನೊಬ್ರು ಯಾರು? ಬಹುಶಃ ದೇವಾಡಿಗೆ ಇರ್ಬೇಕು. ಸಖಿ ಓ, ಅವರಲ್ಲಿ ಹೇಳು, ಏನಂತ? ಇಲ್ಲಿ ಇರುವುದೆಲ್ಲರೂ ಹೆಣ್ಣು ಮಕ್ಕಳೇ. ಹಾ. ಇವರು ಹಾವನ್ನು ಬಿಟ್ಟು ಆಡಿಸಿ ಹೆಣ್ಣು ಮಕ್ಕಳೆಲ್ಲ ಹೆದರಿಕೊಳ್ತಾರೆ. ಹಾ. ಇವ್ರು ಹಾವು ಹಿಡ್ಕೊಂಡು ಎಲ್ಲಾದ್ರೂ ಜಾತ್ರೆಗೆ ಹೋಗ್ಲಿಕ್ಕೆ ಹೇಳಿ. ಹೋಯ್, ಇಲ್ಲೆಲ್ಲ ಇರುವುದು ಹೆಣ್ಮಕ್ಳು. ನಿಮ್ಮ ಹಾವು ಇಲ್ಲಿ ಬಿಡ್ಬೇಡಿ, ಮುಂದೆ ನಾನು ನಂಗೆ ಮದಂತಲ್ಲ ಹುಡುಕೆ ಕೈ ಹಾಕಿದ್ರಲ್ಲ, ಬುಡಕ ಹಾಕಿದ ಬೇಸರ ಅದಲ್ಲ. ನಾನು ಬರುದೇ ಇಲ್ಲ ಆಗಿತ್ತು. ನಾನು ಯಾಕೆ? ಅವ್ರು ಹೇಳಿದ್ದೇನು? ಹಾವಾಡಿಗಳು ಒಂದು ಹೌದು. ನಿನಗೆ ಹೇಳಿದ್ದು, ಮನೆಗೆ ಅಂತ ಹೇಳಿದ್ದು ದೇವಾಡಿಗರು. ಹಾವಾಡಿಗರ ಸಾಲಲ್ಲಿ ದೇವಾಡಿಗ ಬರುವವನ ಅವರ ಶಾಲೆಯನ್ನು ಇವ್ರಿಗೆ ಗೊತ್ತಾಗ್ಲಿಲ್ಲ ಅಂತ. ಹೌದಪ್ಪ, ಹಾಗಾದ್ರೆ ದೇವಾಡಿಗರ ಶಾಲೆಯಲ್ಲಿ ಇದೊಂದು ಒಳ್ಳೆ ಅವಕಾಶ, ಹೇಳ್ಬಿಡು. ಹಾ ಅಣ್ಣಡಿಗ ತಮ್ಮಡಿಗ ದೇವಡಿಗ. ಹಾ, ಅಣ್ಣಡಿಗ ಅಂದ್ರೆ ಯಾರಾಗಿದ್ರೆ ಯಾರು? ಒಳಗಡೆ ಪೂಜೆ ಮಾಡ್ತಾ ಇರುವವರು ದೇವಸ್ಥಾನದಲ್ಲಿ ಅಣ್ಣಡಿಗ, ಹಾ ಅವರಿಗೆ ತಯಾರು ಮಾಡಿ ಕೊಡುವ ತಮ್ಮಡಿಗ, ಹಾ ಹಾ. ಅಲ್ಲಿಂದ ಹೊರಗಡೆ ಇರುವುದು ದೇವಾಡಿಗ. ಓ, ಹಾಗೆ ಒಳಗಡೆ ಅಣ್ಣಡಿಗ, ಕಡೆಗೆ ತಮ್ಮಡಿಗ, ಈಚೆ ದೇವಾಡಿಗ. ಹಾಗೆ. ಆ ಥರ ಬರ್ತದೆ ಅಲ್ಲಿ. ಹಾ ಹಾ ಹಾ. ಹಾವಾಡಿಗೆ ಹೊಟ್ಟೆ ಸೇರಿಸಿಬಿಟ್ರೆ ಮಾರಾಯ. ಒಂದು ಬೇಸರ ಏನು ಗೊತ್ತುಂಟ, ಹಾ ನೀನೂ ಬಂದದ್ದು ನೋಡಿ ಹಾ ಈ ಮಾತು ಹೇಳಿದ್ರು. ಹ್ಮ್ ನಿಮ್ಮ ಹಾವು ಇಲ್ಲೆಲ್ಲ ಬಿಡಬೇಡಿ, ಹ್ಮ್ ಹ್ಮ್ ಹೆಂಗಸರು ಮಕ್ಕಳಿದ್ದಾರೆ ಹೌದೌದು. ಅಲ್ವಾ? ಹಾ ಎಂತ ಮಾಡುದು ಈಗ? ಅಲ್ಲ, ಮತ್ತೆ ಎಲ್ಲಿ ಬಿಡು. ಹಾಗಲ್ಲ, ವಿಷಯ ಅಷ್ಟೇ. ಏನು ಗೊತ್ತುಂಟ, ಹಾ ಹಾಗೆಲ್ಲ ಎಲ್ಲೆಲ್ಲೆಲ್ಲ ಹಾವು ಬಿಡ್ಲಿಕ್ಕೆ ಹೋಗುವುದಿಲ್ಲ ಅಂತ ಗೊತ್ತುಂಟಪ್ಪ. ಆದ್ರೆ ಹೀಗೆ ಹೇಳ್ತಾರೆ ಅಂದ್ರೆ ನಿಮ್ಗೆ ಸರಿ ಗೊತ್ತಾಗಿಲ್ವಾ ಅಂತ ಕತೆ. ಸಖಿ, ನಾನು ಬಂದವ ಅಂತವ ಇಂತವ ಅಂತ ಹೇಳ್ತಾರಲ್ಲ, ಬಂದವರಿಗೆ ಹೆಸರು ಇಲ್ವೇನೆ ಕರೆಯುವುದಕ್ಕೆ? ಹೆಸರು ಹೆಸರು ಹೇಳಿ ಕೇಳು. ಹೆಸರು
ಹಾ, ನನ್ನ ಹೆಸರು ಕೃಷ್ಣ. ಓಹೋ, ಬಂದದ್ದು ನನ್ನ ಗಂಡ ಕೃಷ್ಣನಂತೆ. ಗಂಡ. ನನ್ನ ಗಂಡ ಬಂದ ಮೇಲೆ ಮನೆ ಹೊರಗೆ ನಿಲ್ಲುವ ಕ್ರಮ ಉಂಟೇನೆ, ಪ್ರತ್ಯೇಕವಾಗಿ ಒಳಗೆ ಬನ್ನಿ ಅಂತ ಹೇಳುದುಂಟ. ಅಯ್ಯೋ ಧರ್ಮಕ್ಕೆ ನೀ ಕೆಲಸ ಮಾಡ್ತಿಯಲ್ಲ ಮಾರ. ಒಳಗೆ ಬರ್ಲಿ ಕೇಳು, ಒಳಗೆ ಬರ್ಲಿ ಕೇಳು. ಹೆಚ್ಚಾಯ್ತಲ್ಲ? ಹೆಚ್ಚಾಯ್ತು, ಇರ್ಲಿ ಒಳಗ್ ಹೋಗು. ಹಾ. ಮಲಗಿರಲು ಕಾಣುತ್ತ ಕರುಣಾ ಜನದಿ ಕೃಷ್ಣನು ಕಮಲ ನೇತ್ರೆಯ ಬಳಿಗೆ ನಡೆ ತಂದಾಗ ನುಡಿದನು ಮಧುರ ವಚನದಲ್ಲಿ